ಕೊಲ್ಲುಡುಗಿಯೋ ತುಂಟ 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 ಇವನ ಮಾರಿಗಿಂಟ ಇದೆನಿದು 18ರ ನಂಟ ಇನ್ಸ್ಟಾಗ್ರಾಮ್ ಅಲ್ಲಿ ತೆರೆಕ್ ಬಂದವನೇ ಶೆಂಟ ನೀನಿದು ನಂಟ ಕಿರ್ಸಂಗಿದೆ ಇವನ್ ಕಂಟ ಎತ್ತು ನಿನ್ನ ಲಂಗ ಅದರಾಕ ಬಿಡುವನು ಒಂದು ಲಿಂಗ ಆ ಲಿಂಗದ ಜೊತೆ ಸಣ್ಣ ಮರಿಲಿಂಗ. ಲೇ ಮಂಗ, ನೀನೊಬ್ಬ ದೊಡ್ಡ ಪುಂಗ, ಎತ್ತಿಸುವಂತೆ ಲಂಗ, ಲಿಂಗದೊಡನೆ ಬೇಡ ನಿನ್ನ ಸಂಗ. ನಿಮ್ಮ ಹೋಣಿಲಿರೋ ಹೆಣ್ಮಕ್ಳ ಕೈಗೆ ಏನಾರ ನೀನ್ ಸಿಕ್ಬಿಟ್ರೆ ಕಂದ, ಜಜ್ಜಿ ಜಜ್ಜಿ ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಹಾಕ್ಬಿಡ್ತಾರೆ ನಿನ್ನ ಬಾಯಿಗೆ ನಿಂದೆ ಆದಂತ ಮರ್ಮಂಗ. ವಿಮಲ್ ಹಾಕೊಂಡು ಹಲ್ನ ಹಾಳ್ ಮಾಡ್ಕೊಳ್ಳೋದು ಹಂಗ. ಫಸ್ಟ್ ಹೋಗಿ ಅಲ್ತಿ ಕಲೆ ಪೆಂಗ. 1 2 3 1 2 3 ಓಡ್ ಬಂದಮ್ ನಾಯಿ ಮರಿ ಮುಗ್ಳು ಕೇರಿ. 1 2 3 1 2 3 ಸುಮ್ನೆ ಯಾಕೆ ಮಾಡ್ತೀಯ ಕಿರಿಕಿರಿ? ಮನೆ ಬಿಲ್ಲೆ ಏನಕ್ಕೆ ಹೋದಾಗ್ಲೂ ವಿಡಿಯೋ ಮಾಡ್ತೀಯಲ್ಲೋ ಕೆಪ್ರದಲ್ಲೇ. ಬರುತ್ತಾನೆ ಊರಿಗೆ ಇವನು ಹೊಸ್ತಾಗ ಅಡ್ಮಿಷನ್ ಆಗವನೆ ಇನ್ಸ್ಟಾಗ್ರಾಮಿಗೆ. ಜುಮ್ ಚಕ್ಕ 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 ಜುಮ್ ಚಕ್ಕ ಚಕ್ಕ ಚಕ್ಕ. ನೋಡಿ ಹೊಲಕ್ಕೆ ಹೇಳಕ್ಕೆ ಅಂತ ಹೋಗೋನೆ. ಹೇತ್ಪುರ ಗ್ಯಾಪ್ ಅಲ್ಲಿ ಲೆಜೆಂಡ್ ಸಿಂಗರ್ಗಳು ಮಿಮಿಕ್ರಿ ಮಾಡ್ಬೇಕು ಅಂತ ಮನ್ಸಾಗಿದೆ, ಅದಕ್ಕೆ ಮಾಡ್ತಿದ್ದಾನೆ ಮಿಂಡ್ರಿಕೆ. ಕೇಳಕ್ಕೆ ಅಂತ ಇರೋ ಕನ್ನಡದಲ್ಲಿ ಹಳೆಯ ಒಳ್ಳೆಯ ಗೀತೆಗಳು ಅಷ್ಟೇ. ಅದನ್ನ ಯಾಕೋ ಈ ತರ ಎಲ್ಲ ಹಾಳು ಮಾಡ್ತೀರಾ? ಹಾಡ್ನ ಹೇಳಿದ್ರೆ ಕೇಳುತ್ತಾರೆ ಇರ್ಬೇಕು, ಹೇಳಕ್ ಹೋದಾಗ ಮುಕ್ಕುರ್ದಂಗ್ ಇರಬಾರ್ದು. ಕೆಳಗಡೆ ಬತ್ತಾ ಇಲ್ಲ ಅಂತ ಅಂದ್ರೆ ಒಂದು ಜಾಪಾಳ್ ಮಾತ್ರ ಯಾಕೋ ಮೂಲವ್ಯಾಧಿಯಿಂದ ಮುಕ್ತಿಗೊಳ್ತೀಯ. ಅದ್ ಬಿಟ್ಬಿಟ್ಟು ಯಾಕೆ ಏನಿವೆಲ್ಲ ಮುಕ್ಕುರಿಯದ್ನೆಲ್ಲ ವಿಡಿಯೋ ಮಾಡ್ಕೊಂಡು ಅದ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಅಪ್ಲೋಡ್ ಮಾಡ್ಕೊಂಡು. ಅಟೆಂಡೆನ್ಸ್ ಆಗ್ತೇನಿ, ಕ್ಲಾಸಿಗೆ ಬಂದವರೆಲ್ಲ ಬಂದೇನ್ರಿ ಸರ್ ಅಂತ ಹೇಳ್ಬೇಕೆ. ಗಂಗೆ ಗೊತ್ತಾತ್ ಬಿಡು, ಕ್ಲಾಸಿಗೆ ಬಂದಿ ನೀನ್. ಪಬ್ಜಿ ಪವಿತ್ರ ಬಂದಿದ್ದೀನಿ ಸರ್. ಬರೇ ವಾಯ್ಸ್ ಅಷ್ಟ ಕೇಳ ಅಂತೈತಿ, ಮುಖ ಕಾಣವಲ್ತೆ. ಹಾ ಶೂಟ್ ಮಾಡ್ಬೇಡ. ಭರತನಾಟ್ಯ ಬಸ್ಸು ದುರಂದರ್ ದುರ್ಗ ಬಾ ಯವ್ವ, ಬರ್ಬೇಕಾದ್ರ ಬಾರಿ ಗಿಡದ ಭೀಮ್ಯಾನು ಕರ್ಕೊಂಬಾ. ನಿಮ್ಮಮ್ಮ ನನಗೂ ಬಂದೆ ಬತ್ತೀನಿ. ಮರ್ಯಾದೆಯಾರ ಕೊಡ್ರಿ ನಿಮ್ ಮಾಸ್ತರ್ದೇನ್ ನಾನು. ಪೂಜಾ ಅಂಗಡಿ ಬಂದಿದ್ದೀನಿ ಸರ್. ಮುಖಾರ ತೋರ್ಸುವ ಯವ್ವ, ಕನ್ಫರ್ಮ್ ಮಾಡ್ಕೊಂತೇನಿ. ಜೆಸಿಬಿ ಜಾನು ಬಂದಿದ್ದೀನಿ ಸರ್. ಜ್ಯೋತಿ ಐ ಆಮ್ ಸ್ವಾತಿ. ಅಕ್ಕರ ಐ ಆಮ್ ನಾಟ್ ಕಾಲಿಂಗ್ ಸ್ವಾತಿ, ಐ ಆಮ್ ಕಾಲಿಂಗ್ ಓನ್ಲಿ ಜ್ಯೋತಿ. ಏ ಶರತ್, ವೇರ್ ಇಸ್ ಜ್ಯೋತಿ? ಸಿಗಲ್ಲ, ಸಿಕ್ಕಳಲ್ಲಿ ಇಲ್ಲೇ ಕುಂತಾಳೆ. ಏನ್ ಮಾಡ್ಕೊಳ ಅಂತ ಯಾಕೆ ಕೋತಿ? ಕೊಡಪನ್ ಕಮಲೇಶಿ ನೀರ್ ಹಾಕ್ಲಿ ಅದಕ್ಕೆ. ನೀರಿಗೆ ಬಾರೆ ಎಂತೆಂತ ಮಿಂಡ್ರಿ ಮಕ್ಕಳು ಲೇಪ ಟೇಸ್ಟಾಗ. ಹಲೋ ಲೇ ಮಗ, ಯಾವ ರೇ ಆಗಿದ್ರ 4 ದಿನದ ರೊಕ್ಕ ಕೊಡ್ತಿದ್ಲಿ ನೀ. 4 ದಿವಸ ಅಂತೇಳಿ 1 ವರ್ಷ ದಿನ ರೊಕ್ಕ ಕೊಡುವಲ್ಲಿ ನನಗ. ಬೈ ಸ್ವಲ್ಪ ಸಂಡಾಸ್ ಕೂತನು, ಆಮೇಲೆ ಹಸ್ತನು. ಬೈ ನೀನ್ ಕಾಲ್ ಬೀಳ್ತನ್, ರೊಕ್ಕ ಕೊಡು ಬೈ. ನಾಳಿಗೆ ಅರ್ಜೆಂಟ್ ನನಗ್ ರೊಕ್ಕ ಬೇಕ. ಮಮ್ಮ ನೀ ತಪ್ಪು ತಿಳ್ಕೊಳಂಗಿಲ್ಲ ಅಂದ್ರ ಒಂದ್ ಮಾತು ಹೇಳ್ತನ್ಲಿ. ನಾಳಿಗೆ ನಮ್ಮ ಐ ಕುಬುಸ್ ಐತಿ, ನಿನಗ ನಾಡ್ದ ಪಕ್ಕ ಕೊಡ್ತನ್ ಮಮ್ಮ. ಯಾವಾಗ್ಲಿ ನಿಮ್ಮ ಆಯಿ ಕುಬಸ ಈಗ ಮಾಡ್ಕೊಳತ್ತಾಳ ಇಲ್ಲಿ. ಬೈ ನಮ್ಮ ಮುತ್ಯ ಸ್ವಲ್ಪ ಮಬ್ಬ ಬಡಿಸಿ ಮಗದನು. ನಿನಗ್ ನಾಳೆ ಹಸ್ತನ್ ತಗೋಣ. ಇಲ್ಲಿ ಹಿಂಗ ಹೇಳ್ಕೊತಾನ 1 ವರ್ಷ ಮುಗಿಸಿ ಹೋಗದ್ಲಿ. ಯಾವಾಗ ಕೊಡೋ ರೊಕ್ಕ ನೀ? ಏನ್ ಮಾತಾಡತ್ತೀನಿ? ಮಾತಾಡಿದ್ರ ಮೀನಿಂಗ್ ಇರ್ಬೇಕ್, ಅದು 4 ಮಂದಿಗೆ ತಿಳಿಬೇಕು. ಲೇ ನಿನ್ ಮೀನಿಂಗ್ ತಗೊಂಡ್ ನಿನ್ ಹಾಕೋಲಿ, ನನಗ್ ನನ್ ರೊಕ್ಕ ಬೈ ಇದನ್ ತಗೊಳತನ್. ಬೈ ನಿನಗ್ ನಾಳೆ ಹಸ್ತನ, ಇಡ್ ಬೈ. ಅಕ್ಕ ನಮಸ್ತೆ. ಹೆಸರೇನು? ಜಂಗ್ಲಕ್ ಬಾಬಾ ಮುಂಗ್ಲಕ್ ಪುಷ್ಪರಾಜ್ ಅಕ್ಕ. ಹ್ಞೂ ಅಕ್ಕ, ಜಂಗ್ಲಕ್ ಬಾಬಾ ಮುಂಗ್ಲಕ್ ಪುಷ್ಪರಾಜ್ ಅಂತಾರಕ್ಕ ನನಗ. ಏನಂಗಂದ್ರೆ? ನನ್ನ ಹೆಸರು ಅದ್ ಗೊತ್ತು, ಅದ್ರ ಅರ್ಥ ಏನು? ಅದ್ರ ಅರ್ಥ 1 ನಿಮಿಷ ತಡಿ ಅಕ್ಕ, ನಮ್ ಸರ್ ಕೇಳ್ತೇನಿ. ಸರ, ಜಂಗ್ಲಕ್ ಬಾಬಾ ಮುಂಗ್ಲಕ್ ಪುಷ್ಪರಾಜ್ ಅಂದ್ರೆ ಏನ್ರಿ? ನಾಚಿಕಾಗಲ್ಲ. ಒಟ್ಟಿಗೆ ಅನ್ನ ತಿಂತೀರ ಏನ್ ಎಗ್ ರೈಸ್ ತಿಂತೀರ? ರೇಷನ್ ಅಕ್ಕಿ ಅನ್ನ ತಿಂತೇವ್ರಿ ನಾವು. ನಮ್ಮೂರಲ್ಲಿ ನಾವು ಅನ್ನ ತಿಂತೀವಿ, ನಿಮ್ಮೂರಲ್ಲೂ ನೀವು ಅನ್ನ ತಿಂತೀರಾ? ಇಲ್ಲಕ್ಕ, ನಮ್ಮೂರ್ನಾಗ ಎಗ್ ರೈಸ್ ತಿಂದ ಕಾಫಿ ಕುಡಿತೀವಿ. ಕಾಫಿನ ಕುಡಿದು ಬಿಟ್ಟು ಸುಮ್ನೆ ಹೊಲಟೋಗ್ಬಿಡ್ಬೇಕು. ಆಯ್ತು ತೋರಿ, ಹೊಕ್ಕೇನ್ ನಾನು. ಏನಾಯ್ತು ಅಣ್ಣ, ಅಲ್ಲಿ ಮಠ ಡ್ರಾಪ್ ಮಾಡ್ತೇನ? ಎಲ್ಲಿಗೆ ಹೋಗ್ತೀಯೋ? ಸೂರ್ಯವಂಶ ಪಿಕ್ಚರ್ ಆಗಿರೋ ನಮ್ಮ ಕನಕಮೂರ್ತಿ ಅವರ ಮನೆಗೆ. ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ. ಡಿ ಸಿ ಮೇಡಮ್, ಹಂಗ್ಯಾಕ ಅನ್ಕೊಂಡ್ರಿ ನಾವು? ಮೊನ್ನೆ ನಮ್ಮ ಓಣಿಗ್ ಬಂದ 24 ತಾಸಿಂದ ಕುಡಿಯೋ ನೀರಿನ ನಳ ಮಾಡಿಸ್ಕೊಟ್ಟಾರ ಅವ್ರೆ. ತುಂಬಾ ದೊಡ್ಡ ವ್ಯಕ್ತಿ. ಹೌದು. ಯಾರು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ಹೌದ್ರಿ ಫ್ರೆಂಡ್ಸ್, ಒಟ್ಟ ಇಲ್ಲ ಅನ್ನಂಗಿಲ್ಲ ಅವ್ರ ಸಾಹೇಬ್ರ. ಈಗ ನೋಡ್ರಿ, ನಿಮ್ ಸಂಬಂಧ ಡ್ಯಾನ್ಸ್ ಮಾಡಂದ್ರು ಡ್ಯಾನ್ಸ್ ಮಾಡ್ತಾರ ಅವ್ರೆ. ಸರ, ಒಂದ್ ಡ್ಯಾನ್ಸ್ ಮಾಡ್ರಿ.
ಸಾಕ್ ಬಿಡ್ರಿ ಸರ್, ಹೋಗ್ ಬರ್ತೇನೆ ನಾನು. ನಂಗೆ ಜ್ವರ ಬಂದಾಗ ನೀನ್ ನನ್ನ ಪ್ರಿನ್ಸಸ್ ತರ ಟ್ರೀಟ್ ಮಾಡ್ಬೇಕು. ಹುಷಾರಿಲ್ಲ ಅಂದ್ರೆ ನಾನು ಹೆಂಗ್ ನಿನ್ನ ಪ್ರಿನ್ಸಸ್ ತರ ನೋಡ್ಕೊಂಡ್ಲಿ, ಪೇಷಂಟ್ ತರ ತಾನೇ ನೋಡ್ಕೊಬೇಕು. ಲೇ ಗದ ಕೇಳಿಸ್ಕೊ, ಚೂರು ಎಲ್ಲೋ ಇಲ್ಲೇ ಇದೆ ಜ್ವರ ಅನ್ನೋ ತರ ಫೀಲ್ ಆಗ್ತಾ ಇದೆ. ಜ್ವರ ಇಲ್ಲೇ ಇದ್ರೆ ನುಂಗು ಒಳಕ್ ಹೋಗುತ್ತೆ. ಮೂಗನ ತೆಗೆದು ಸೈಡ್ ನಿನ್ನಿಂದ ನನ್ಗೂ ಜ್ವರ ಬಂದಿದೆ. ಜ್ವರ ಬಂದಿದ ನಂಗೆ ಬೆಡ್ಶೀಟ್ ಹಾಕೊಂಡು ಸ್ಟೀಮ್ ತಗೋತೀವಲ್ಲ ಆದ್ರೆ ಹೆಲ್ಪ್ ಮಾಡ್ಬೇಕು. ಒಂದ್ ಹೇಳ್ತೀನಿ, ಬೇಜಾರ್ ಮಾಡ್ಕೊಂಬಾರ್ದು. ಇಷ್ಟೆಲ್ಲ ಓವರ್ ಆಕ್ಷನ್ ಬದಲು 2 ಡೋಲೋ 650 ಟ್ಯಾಬ್ಲೆಟ್ ತಗೊಂಡ್ರೆ ಸಾಕಪ್ಪ. ಪಕ್ಕನೇ ಇರ್ಬೇಕು, ಲೂ ಹೋಗ್ಬಾರ್ದು. ಸಿತ್ತು ಅಂದ್ರೆ ಪರ್ಫೆಕ್ಟ್ ರಿಸೈನ್ ಮಾಡ್ಬಿಡು. ನಿನ್ ಪಕ್ಕನೇ ಇದ್ದು ನನ್ಗೂ ಕೋಲ್ಡ್ ಆಗ್ಬಿಟ್ಟೈತಿ. ಇವಾಗ ನಿಜವಾಗ್ಲೂ ಆಫೀಸ್ಗೆ ಹೋಗಲ್ಲ. ಪ್ರಿನ್ಸಸ್ ತರ ಟ್ರೀಟ್ ಮಾಡ್ಬೇಕು. ನಾನ್ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಗೆ, ಪ್ರಿನ್ಸಸ್ ಅಲ್ಲ ಅದು ಪೇಷಂಟ್. ನೀರ್ ಮಜ್ಜಿಗೆ ತರ ಮಾಡಿ ಚೂಡು ಸಾಲ್ಟ್ ಹಾಕಿ ಉಪ್ಪಿನಕಾಯಿ ಹಾಕಿ ಸ್ಮ್ಯಾಶ್ ಮಾಡಿ ಒಂದೊಂದ್ ತುತ್ತರ್ಗು ಒಂದೊಂದ್ ಸ್ಟೋರಿ ಹೇಳ್ಬೇಕು. ನಂಗ್ ಜ್ವರ ಬಂದಿರುತ್ತೆ. ನೀನ್ ಮಾತ್ರ ಲಾಸ್ಟ್ ಟೈಮ್ ನನಗೆ ಕೋಲ್ಡ್ ಆದಾಗ ಏನಂದೆ, ನಿನ್ ಗೊಣ್ಣೆ ವಾಸನೆ ಬರ್ತೈತೆ ದೂರ ಇರು ಅಂದೆ ತಾನೆ. ಇವಾಗ ನಾನು ಹಂಗೆ ದೂರ ಇಡ್ತೀನಿ, ಹೋಗು. ನನ್ನ ಪ್ರಿನ್ಸಸ್ ತರ ನೋಡ್ಕೊಬೇಕು. ನಕ ಗೊತ್ತಾಯ್ತೇನೋ ಇನ್ನೊಂದ್ಸತಿ ಹೇಳ್ತಾ ಇದೀನಿ, ನಕ್ಕನ್ ಗಿಕ್ಕನ್ ಅಂದ್ರೆ ಸರಿ ಇಲ್ಲ. ನಾನು ಅಂತೀನಿ, ನಂಗೂ ಬರ್ತದ ಕೆಟ್ಟ ಮಾತು.